ನಮಸ್ಕಾರ. ಇವತ್ತು ನಾವು ರೈತರಿಗೆ ಒಂದು ದೊಡ್ಡ ತಲೆನೋವಾಗಿ ಕಾಡೋ ಎಲೆಮುಟ್ರು ರೋಗದ ಬಗ್ಗೆ ಮಾತಾಡೋಣ. ಅಷ್ಟೇ ಅಲ್ಲ, ಅದಕ್ಕೊಂದು ತುಂಬಾನೇ ಸುಲಭವಾದ ನೈಸರ್ಗಿಕ ಪರಿಹಾರ ಕೂಡ ಇದೆ. ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ನೋಡಿ, ಈ ಚಿತ್ರ ಬಹುಶಃ ತುಂಬಾ ಜನಕ್ಕೆ ಗೊತ್ತಿರುತ್ತೆ. ಒಂದ್ ಕಡೆ ಆರೋಗ್ಯವಾಗಿ ಹಚ್ಚ ಹಸಿರಾಗಿ ಬೆಳೆತಿರೋ ಗಿಡ, ಮತ್ತೊಂದ್ ಕಡೆ ಎಲೆಗಳೆಲ್ಲ ಮುಡಿದುಕೊಂಡು ಒಂಥರ ಜೀವನೇ ಇಲ್ದೆ ಹಾಗೆ ಆಗಿರೋ ಗಿಡ ಅಲ್ವಾ? ಚೆನ್ನಾಗಿ ಬೆಳೀತಿದ್ದ ನಮ್ಮ ಬೆಲೆ ಇದಕ್ಕಿದ್ದಾಗೆ ಈ ಥರ ಆದಾಗ ಇದೇನೋ ಸಣ್ಣಪುಟ್ಟ ಸಮಸ್ಯೆ ಅಂತ ಅನ್ಕೊಂಡು ಸುಮ್ನಾಗೋರೆ ಹೆಚ್ಚು. ಆದ್ರೆ ಹುಷಾರ್, ಇದು ಎಲೆ ಮುಟುರು ರೋಗದ ಸ್ಪಷ್ಟವಾದ ಲಕ್ಷಣ ಆಗಿರಬಹುದು. ಹಾಗಾದ್ರೆ ಏನಿದು ಎಲೆಮುಟರು ರೋಗ? ಇದರ ಲಕ್ಷಣಗಳೇನು ಮತ್ತೆ ಇದರಿಂದಾಗೋ ಪರಿಣಾಮಗಳೇನು? ಬನ್ನಿ ಒಂದೊಂದಾಡಿ ವಿವರವಾಗಿ ನೋಡೋಣ. ಈ ರೋಗದ ಲಕ್ಷಣಗಳು ಒಂದೇ ಸಾರಿ ಕಾಣ್ಸಲ್ಲ, ಒಂದಾದ್ಮೇಲೆ ಒಂದಂತೆ ಬರ್ತಾ ಇರುತ್ತೆ. ಮೊದ್ಲು ಎಲೆಗಳು ಒಂಥರ ಮುರಿದು ಹೋದ ಹಾಗೆ, ತಿರುಚ್ಕೊಂಡ್ ಹಾಗೆ ಕಾಣುತ್ತೆ. ಆಮೇಲೆ ಎಲೆಗಳ ತುದಿಗಳು ಒಳಕ್ಕೋ ಅಥವಾ ಹೊರಕ್ಕೋ ಸುರುಳಾಗ್ಬಿಡ್ತವೆ. ಮುಂದೆ ಏನಾಗುತ್ತೆ ಅಂದ್ರೆ ಹೊಸದಾಗಿ ಬರೋ ಎಲೆಗಳು ತುಂಬಾ ಚಿಕ್ಕದಾಗಿ ಬಣ್ಣನೂ ಕಳ್ಕೊಂಡಿರ್ತವೆ. ಹೀಗೆ ಮುಂದುವರೆದ್ರೆ ಗಿಡದ ಬೆಳವಣಿಗೆನೇ ನಿಂತುಹೋಗುತ್ತೆ. ಹೂವು, ಕಾಯಿ ಎಲ್ಲ ಕಡಿಮೆ ಆಗಿ ಕೊನೆಗೆ ರೈತರಿಗೆ ಇಳುವರಿ ವಿಷಯದಲ್ಲಿ ದೊಡ್ಡ ಹೊಡೆತ ಬೀಳುತ್ತೆ. ಇದು ಅವರ ಆರ್ಥಿಕ ಪರಿಸ್ಥಿತಿ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಅಲ್ವಾ? ಸರಿ, ಈ ರೋಗಕ್ಕೆ ಅಸಲಿ ಕಾರಣ ಏನು? ಮತ್ತೆ ಇದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹೇಗೆ ಹರಡುತ್ತೆ? ನೋಡಿ, ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಇದನ್ನ ಕಂಟ್ರೋಲ್ ಮಾಡೋದು ಸುಲಭ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಏನಪ್ಪಾ ಅಂದ್ರೆ, ಈ ರೋಗ ಬರೋದು ಒಂದು ವೈರಸ್ನಿಂದ. ಆದ್ರೆ ಈ ವೈರಸ್ ಗಾಳಿ ಅಥವಾ ನೀರಿನಿಂದ ಹರಡೋದಿಲ್ಲ. ಹಾಗಾದ್ರೆ ಹೇಗೆ? ಇಲ್ಲೇ ಇರೋದು ಟ್ವಿಸ್ಟ್. ಇದನ್ನ ಹರಡೋದು ಸಣ್ಣ ಸಣ್ಣ ಕೀಟಗಳು, ಅಂದ್ರೆ ಬಿಳಿನೊಣ, ಥ್ರಿಪ್ಸ್ ಅಂತಾರಲ್ಲ ಅವು. ಇವೇನ್ ಮಾಡುತ್ತೆ ಅಂದ್ರೆ ರೋಗ ಇರೋ ಗಿಡದಿಂದ ರಸ ಹೀರುತ್ತೆ. ಆಮೇಲೆ ಹೋಗಿ ಆರೋಗ್ಯವಾಗಿರೋ ಗಿಡದ ಮೇಲೆ ಕೂತು ರಸ ಹೀರುವಾಗ ವೈರಸ್ಸನ್ನ ಅದಕ್ಕೂ ಹರಡ್ಬಿಡುತ್ತೆ. ಸೊ ಇದ್ರರ್ಥ ಏನು? ನಾವು ವೈರಸ್ ಜೊತೆ ನೇರವಾಗಿ ಫೈಟ್ ಮಾಡೋ ಬದಲು ಈ ವೈರಸ್ಸನ್ನ ಹೊತ್ಕೊಂಡು ಓಡಾಡೋ ಕೀಟಗಳನ್ನ ಕಂಟ್ರೋಲ್ ಮಾಡಿದ್ರೆ ರೋಗವನ್ನೇ ಕಂಟ್ರೋಲ್ ಮಾಡಿದ ಹಾಗೆ. ಈ ರೋಗ ಎಲ್ಲಾ ಬೆಳೆಗಳಿಗೆ ಬರುತ್ತೆ ಅಂತೇನಿಲ್ಲ, ಆದ್ರೆ ಕೆಲವು ಬೆಳೆಗಳಿಗೆ ಇದರ ಕಾಟ ಸುಲ್ಕ ಜಾಸ್ತಿನೇ. ಮುಖ್ಯವಾಗಿ ಮೆಣಸಿನಕಾಯಿ, ಟೊಮೆಟೊ, ಬೆಂಡೆಕಾಯಿ ಮತ್ತೆ ಪಪ್ಪಾಯಿ ಗಿಡಗಳು ಇದಕ್ಕೆ ಬೇಗ ತುತ್ತಾಗ್ತವೆ. ಅದರಲ್ಲೂ ಮೆಣಸಿನಕಾಯಿ ಬೆಳೆಯಲ್ಲಿ ಎಲೆಮುಟರು ರೋಗ ಅನ್ನೋದು ತುಂಬಾನೇ ಕಾಮನ್. ಒಂದ್ಸಲ ಬಂತು ಅಂದ್ರೆ ಇಳುವರಿ ಪೂರ್ತಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಓಕೆ, ಇಷ್ಟೆಲ್ಲ ಸಮಸ್ಯೆ ಕೇಳಿದ್ಮೇಲೆ ಇದಕ್ಕೆ ಪರಿಹಾರ ಇಲ್ವಾ ಅಂತ ಅನ್ಸ್ಬಹುದು. ದುಬಾರಿ ರಾಸಾಯನಿಕಗಳನ್ನೇ ಬಳಸ್ಬೇಕಾ? ಖಂಡಿತ ಇಲ್ಲ. ಇದನ್ನ ನೈಸರ್ಗಿಕವಾಗಿ ಕಂಟ್ರೋಲ್ ಮಾಡೋಕೆ ಸಾಧ್ಯ ಇದೆ. ಅದು ಕೂಡ ತುಂಬಾನೇ ಸುಲಭವಾಗಿ. ತುಂಬಾ ಜನ ರೈತರು ಈಗಾಗ್ಲೇ ಬಳಸಿ ಸಕ್ಸಸ್ ಕಂಡಿರೋ ಒಂದು ಸಿಂಪಲ್ ಆದ್ರೆ ಪವರ್ಫುಲ್ ಆದ ನೈಸರ್ಗಿಕ ಮಿಶ್ರಣದ ಬಗ್ಗೆ ಈಗ ಹೇಳ್ತೀನಿ. ಈ ಸೂಪರ್ ದ್ರಾವಣ ಮಾಡೋಕೆ ಬೇಕಾಗಿರೋ ಸಾಮಗ್ರಿಗಳ ಲಿಸ್ಟ್ ಇಲ್ಲಿದೆ ನೋಡಿ. ಮೊದಲಿಗೆ 10 ಲೀಟರ್ ಜೀವಾಮೃತ ಅಥವಾ ಗೋಕೃಪಾಮೃತ ಅಥವಾ ವೇಸ್ಟ್ ಡಿಕಾಂಪೋಸರ್, ಇವು ಮೂರರಲ್ಲಿ ಯಾವ್ದಿದ್ರೂ ಸರಿ. ಇವು ಮಣ್ಣಿಗೆ ಒಳ್ಳೇದ್ ಮಾಡೋ ಸೂಕ್ಷ್ಮಜೀವಿಗಳ ದ್ರಾವಣಗಳು ಅಷ್ಟೇ. ಇದ್ರ ಜೊತೆಗೆ 10 ಲೀಟರ್ ನೀರು, 2 ಮೊಟ್ಟೆ, 50 ml ಅಡಿಗೆ ಎಣ್ಣೆ, ಅಂದ್ರೆ ನಾವು ಅಡಿಗೆಗೆ ಬಳಸೋ ಎಣ್ಣೆ, ಮತ್ತೆ 50 ml ಬೇವಿನ ಎಣ್ಣೆ. ನೋಡಿ, ಎಲ್ಲವೂ ನಮ್ ಕೈಗೆ ಸುಲಭವಾಗಿ ಸಿಗೋ ವಸ್ತುಗಳೇ. ಇದನ್ನ ರೆಡಿ ಮಾಡೋದು ಕೂಡ ತುಂಬಾನೇ ಸುಲಭ. ಒಂದು 20 ಲೀಟರ್ ಸ್ಪ್ರೇ ಕ್ಯಾನ್ ತಗೊಳ್ಳಿ. ಅದಕ್ಕೆ ಮೊದಲು 10 ಲೀಟರ್ ಜೀವಾಮೃತ ಹಾಕಿ, ಆಮೇಲೆ 10 ಲೀಟರ್ ನೀರನ್ನ ಸೇರಿಸಿ. ಈಗ ಇದಕ್ಕೆ ನಾವು ತಗೊಂಡಿದ್ದ 2 ಮೊಟ್ಟೆ, 50 ml ಅಡಿಗೆ ಎಣ್ಣೆ ಮತ್ತೆ 50 ml ಬೇವಿನ ಎಣ್ಣೆ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಣ್ಣೆ, ಮೊಟ್ಟೆ ಎಲ್ಲನೂ ನೀರಲ್ಲಿ ಪೂರ್ತಿಯಾಗಿ ಬೆರ್ತೋಗ್ಬೇಕು. ಅಷ್ಟೇ ಚೆನ್ನಾಗಿ ಕಲಸಿ. ಆಮೇಲೆ ಈ ದ್ರಾವಣವನ್ನ ಬೆಳಗ್ಗೆ ಅಥವಾ ಸಂಜೆ, ಅಂದ್ರೆ ಬಿಸಿಲು ಕಡಿಮೆ ಇರುವಾಗ ಗಿಡಗಳ ಮೇಲೆ ಸ್ಪ್ರೇ ಮಾಡಬೇಕು. ಓಕೆ, ಈ ಮಿಶ್ರಣ ಯಾಕೆ ಇಷ್ಟೊಂದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ? ಇದ್ರ ಹಿಂದಿರೋ ಸೈನ್ಸ್ ಏನು? ಇದರಲ್ಲಿರೋ ಒಂದೊಂದು ವಸ್ತು ಏನೇನ್ ಕೆಲಸ ಮಾಡುತ್ತೆ ಅಂತ ನಾವು ತಿಳ್ಕೊಂಡ್ರೆ ನಮ್ಗೆ ಇದ್ರ ಮೇಲೆ ಇನ್ನಷ್ಟು ಕಾನ್ಫಿಡೆನ್ಸ್ ಬರುತ್ತೆ. ಮೊದಲನೇದು ಜೀವಾಮೃತ. ಇದರಲ್ಲಿ ಕೋಟಿಗಟ್ಲೆ ಒಳ್ಳೆ ಬ್ಯಾಕ್ಟೀರಿಯಾಗಳಿರ್ತವೆ. ಇವು ಗಿಡದ ಆರೋಗ್ಯವನ್ನ ಇಂಪ್ರೂವ್ ಮಾಡಿ ಅದರ ನೈಸರ್ಗಿಕ ರೋಗನಿರೋಧಕ ಶಕ್ತಿಯನ್ನ, ಅಂದ್ರೆ ಇಮ್ಯುನಿಟಿಯನ್ನ ಹೆಚ್ಚಿಸುತ್ತೆ. ಇದರಿಂದ ಗಿಡ ಒಳಗಿಂದಾನೇ ಸ್ಟ್ರಾಂಗ್ ಆಗುತ್ತೆ. ಇನ್ನು ಮೊಟ್ಟೆ. ಇದರಲ್ಲಿ ಪ್ರೋಟೀನ್, ಅಮೈನೋ ಆಸಿಡ್ಸ್ ಮತ್ತೆ ಬೇರೆ ಬೇರೆ ಸಣ್ಣಪುಟ್ಟ ಪೋಷಕಾಂಶಗಳು ಇರ್ತವೆ. ಇವೆಲ್ಲ ಸೇರಿ ಗಿಡಕ್ಕೆ ಒಂದು ಒಳ್ಳೆ ಟಾನಿಕ್ ತರ ಕೆಲಸ ಮಾಡಿ ಅದರ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ. ಹಾಗಾದ್ರೆ ಅಡಿಗೆ ಎಣ್ಣೆ ಯಾಕೆ? ಇದರ ಕೆಲಸ ತುಂಬಾನೇ ಸಿಂಪಲ್, ಆದ್ರೂ ತುಂಬಾ ಇಂಪಾರ್ಟೆಂಟ್. ಇದು ಒಂದು ಸ್ಟಿಕ್ಕರ್ ತರ ಕೆಲಸ ಮಾಡುತ್ತೆ.
ಅಂದ್ರೆ ನಾವು ಸ್ಪ್ರೇ ಮಾಡಿದ ದ್ರಾವಣ ಎಲೆಗಳ ಮೇಲೆ ಚೆನ್ನಾಗಿ ಅಂಟ್ಕೊಳ್ಳೋ ಹಾಗೆ ಮಾಡುತ್ತೆ. ಇದ್ರಿಂದ ಮಳೆ ಬಂದ್ರೂ ಅಥವಾ ಗಾಳಿ ಬೀಸಿದ್ರೂ ದ್ರಾವಣ ಬೇಗ ಹೋಗಲ್ಲ, ಹೆಚ್ಚು ಹೊತ್ತು ಎಫೆಕ್ಟಿವ್ ಆಗಿರುತ್ತೆ. ಮತ್ತೆ ಫೈನಲ್ ಆಗಿ ಈ ಮಿಶ್ರಣದ ಹೀರೋ ಅಂತಾನೆ ಹೇಳ್ಬೋದು ಬೇವಿನೆಣ್ಣೆ. ಇದೊಂದು ಪವರ್ಫುಲ್ ನ್ಯಾಚುರಲ್ ಕೀಟನಾಶಕ. ಆ ವೈರಸ್ ಹರಡೋ ಬಿಳಿನೊಣ ಥ್ರಿಪ್ಸ್ ಇದೆಯಲ್ಲ, ಅದನ್ನ ಕಂಟ್ರೋಲ್ ಮಾಡುತ್ತೆ. ಸಿಂಪಲ್ ಲಾಜಿಕ್. ಕೀಟಗಳೇ ಇಲ್ಲ ಅಂದಮೇಲೆ ವೈರಸ್ ಹರಡೋ ಪ್ರಶ್ನೆನೇ ಬರೋದಿಲ್ಲ. ಸರಿ, ಈ ದ್ರಾವಣವನ್ನ ಯಾವಾಗ ಹೇಗೆ ಬಳಸಬೇಕು? ಯಾಕಂದ್ರೆ ರೋಗ ಬರೋ ಮುಂಚೆ ಕಡಿಯೋಕ್ ಬಳಸೋ ವಿಧಾನನೇ ಬೇರೆ, ರೋಗ ಬಂದ ಮೇಲೆ ಅದನ್ನ ಗುಣ ಮಾಡೋ ವಿಧಾನನೇ ಬೇರೆ. ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಇದೆ, ಗಮನ ಇಟ್ಟು ಕೇಳಿ. ರೋಗ ಬರಬಾರ್ದು, ತಡಿಬೇಕು ಅನ್ನೋ ಹಾಗಿದ್ರೆ ಈ ಮಿಶ್ರಣವನ್ನ ಪ್ರತಿ 15 ದಿನಕ್ಕೊಮ್ಮೆ ಸ್ಪ್ರೇ ಮಾಡ್ತಾ ಬಂದ್ರೆ ಸಾಕು. ಒಂದು ವೇಳೆ ಅಯ್ಯೋ ರೋಗ ಈಗಾಗಲೇ ಶುರುವಾಗಿಬಿಟ್ಟಿದೆ ಅಂದ್ರೆ ಪ್ರತಿ ವಾರಕ್ಕೊಮ್ಮೆ ಸತತವಾಗಿ 3 ವಾರ ಸ್ಪ್ರೇ ಮಾಡಬೇಕಾಗತ್ತೆ. ಹೀಗೆ ಮಾಡಿದ್ರೆ ರೋಗ ಹತೋಟಿಗೆ ಬರುತ್ತೆ. ಆದ್ರೆ ಒಂದು ಮಾತು, ರೋಗ ತುಂಬಾನೇ ಜಾಸ್ತಿಯಾಗಿ ಗಿಡ ಪೂರ್ತಿ ಹಾಳಾಗಿದ್ರೆ ಆ ಗಿಡವನ್ನ ಕಿತ್ತು ಬಿಸಾಕದೆ ಒಳ್ಳೆದು. ಯಾಕಂದ್ರೆ ಅದು ಬೇರೆ ಗಿಡಗಳಿಗೂ ಹರಿದೋದನ್ನ ತಡಿಬಹುದು. ಕೊನೆಯದಾಗಿ ಒಂದು ಮಾತನ್ನ ನಾವೆಲ್ಲರೂ ನೆನ್ಪಿಡ್ಬೇಕು. ರೋಗ ಬಂದ ಮೇಲೆ ಚಿಕಿತ್ಸೆ ಮಾಡೋದಕ್ಕಿಂತ ರೋಗ ಬರದಂತೆ ತಡೆಯೋದೇ ಜಾಣತನ ಅಲ್ವಾ? ಹಾಗಾಗಿ ಈ ನೈಸರ್ಗಿಕ ಮಿಶ್ರಣವನ್ನ ನಿಯಮಿತವಾಗಿ ಬಳಸಿ. ನಮ್ಮ ಬೆಳೆಗಳನ್ನ ಆರೋಗ್ಯವಾಗಿಟ್ಕೊಂಡ್ರೆ ಒಳ್ಳೆ ಇಳುವರಿ ಅನ್ನೋದು ಗ್ಯಾರಂಟಿ. ಈ ಸಿಂಪಲ್ ವಿಧಾನವನ್ನ ಎಲ್ಲರೂ ಅಳವಡಿಸಿಕೊಂಡು ಕಡಿಮೆ ಖರ್ಚಿನಲ್ಲಿ ಆರೋಗ್ಯಕರ ಬೆಳೆಯನ್ನ ಪಡಿಬಹುದು ಅನ್ನೋದೇ ನಮ್ಮ ಆಶಯ.